ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಿಮಗ್ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮ್ಗೆ ಇರೋದು ಅಂಜನಾಪುರ ಬಿಡಿಎ ಪ್ರಾಪರ್ಟಿಲಿ ಸೂಪರ್ ವೆಲ್ ಡೆವಲಪ್ಡ್ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಪಕ್ಕದಲ್ಲಿ ನಮ್ಗೆ 30 ಫೀಟ್ ಇದೆ, ಅದ್ರ ಪಕ್ಕದಲ್ಲಿ 80 ಫೀಟ್ ಇದೆ. ಇಲ್ಲಿಂದ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಜಸ್ಟ್ ನಮ್ಗೆ 1.8 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಕಾವೇರಿ ವಾಟರ್ ಕೂಡ ನಮ್ಗೆ ಈ ಲೊಕೇಶನ್ ಅಲ್ಲಿ ಅವೈಲೇಬಲ್ ಇದೆ. ವಾರಕ್ಕೆ 2 ಸತಿ ಬಿಡ್ತಾರೆ. ಜೊತೆಗೆ ಈ ಪ್ರಾಪರ್ಟಿಗೆ ಓನ್ ಬೋರ್ವೆಲ್ ಇದೆ, ಮತ್ತೆ 10,000 ಲೀಟರ್ ಕೆಪಾಸಿಟಿ ಇರುವಂತಹ ಟ್ಯಾಂಕ್ಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಮನೆ ಒಳಗಡೆ ಇರುವಂತಹ ಕಾರ್ ಪಾರ್ಕಿಂಗ್ ಅಲ್ಲಿ ನಾವಿದ್ದೀವಿ. ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನಮ್ಗೆ ಎಂಟಿ ಬಿಟ್ಟಿರೋದ್ರಿಂದ ಆರಾಮಾಗಿ 3 ಕಾರ್ಗಳ ಜೊತೆಗೆ 5 ರಿಂದ 6 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಆಂಟಿ ಸ್ಕೈಡ್ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನ ಗೇಟ್ ವಿಷಯಕ್ಕೆ ಬಂತು ಅಂದ್ರೆ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ. ಲೇಸರ್ ಕಟಿಂಗ್ ಕೂಡ ನಮ್ಗೆ ಆಗಿದೆ. ವೆಂಟಿಲೇಷನ್, ಗಾಳಿ ಆಡೋದಕ್ಕೂ ಕೂಡ, ಗಾಳಿ ಹೋಗಿ ಬರೋದಕ್ಕೂ ಕೂಡ ನಮಗೆ ವೆಂಟಿಲೇಷನ್ ಪರ್ಪಸ್ಗೆ ಗೇಟ್ ಅಲ್ಲಿ ಒಳ್ಳೆ ಎಲಿವೇಶನ್ ವೈಸ್ ಅಲ್ಲಿ ಕೂಡ ಹೆವಿ ಗೇಜ್ ಅಲ್ಲಿ MS ವರ್ಕ್ ನಮಗೆ ಕಂಪ್ಲೀಟ್ ಮಾಡಿರುವಂತಹ ಗೇಟು. ಈ ಪೋರ್ಷನ್ ಅಲ್ಲಿ ಕಾವೇರಿ ವಾಟರ್ಗೂ ಕೂಡ ನಮಗೆ ಸಪ್ಲೈ ಕೊಟ್ಟಿದ್ದಾರೆ. ಗ್ಯಾಸ್ ಪ್ರಾವಿಷನ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿ ವಿತ್ ಓಪನ್ ಸ್ಪೇಸ್ ಇರುವಂತಹ ಗೇಟ್ ಕೂಡ ನಮಗೆ ಹಾಕೊಟ್ಟಿರುವಂತದ್ದು. ಪಾರ್ಕಿಂಗ್ ನಮ್ಗೆ ಈ ತರ ಇದೆ. ಬನ್ನಿ ವೀಕ್ಷಕರು, ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ನಾವು ನೋಡೋಣ. ಫ್ಲೋರಿಂಗ್ ಬಂದ್ಬಿಟ್ಟು ನೋಡಬಹುದು 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇನ್ ಕೇಸ್ ಏನಾದ್ರು ಆಫೀಸ್ ರೂಮ್ ಬೇಕು, ನನಗೆ ಇನ್ನೊಂದು ಸಪರೇಟ್ ಆಗಿ ಒಂದು ರೂಮ್ ಬೇಕು ಅಂದ್ರೆ ಈ ಬೀಮ್ ಏನ್ ನೋಡ್ತಾ ಇದೀರಲ್ಲ, ಈ ಬೀಮ್ ಕೆಳಗಡೆ ಜಸ್ಟ್ ಒಂದು ವಾಲ್, ಒಂದು ವಿಂಡೋ, ಒಂದು ಮೈನ್ ಡೋರ್ ಇಟ್ಕೊಂಡ್ರೆ ಇಲ್ಲ ಆರಾಮಾಗಿ ನಾವು 1 RK ಇಲ್ಲಾಂದ್ರೆ 1 BHK ಕೂಡ ನಾವು ಫ್ಯೂಚರ್ ಗೆ ಬೇಕಾದ್ರೆ ಮಾಡ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಈಗ ನಾವು ಎಂಟ್ರಿ ಆಗ್ತಾ ಇರುವಂತದ್ದು ಫಸ್ಟ್ ಫ್ಲೋರ್ ಗೆ. ಈ ಡೋರ್ ಬಂದ್ಬಿಟ್ಟು ನಮ್ಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್, SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಮೈನ್ ಡೋರ್ ಬಂದು ನಮ್ಗೆ ಈಸ್ಟ್ ಡೋರ್ ಇರುವಂತದ್ದು. ಬಿಲ್ಡಿಂಗ್ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಬರುತ್ತೆ. 100% ವಾಸ್ತು ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮ್ಗೆ ಮೈನ್ ಡೋರ್ ಕೊಟ್ಟಿದ್ದಾರೆ. ದೇವ್ರ ಮೂಲೆಯಲ್ಲಿ ನಮ್ಗೆ ಎಂಟ್ರಿ ಆಗುವಂತದ್ದು. ಮನೆ ಒಳಗಡೆ ಈಗ ಎಂಟ್ರಿ ಆದ್ರೆ ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಟೀ ಟೇಬಲ್ ಇಟ್ಕೊಂಡು ಓಡಾಡುವಷ್ಟು ಜಾಗ ಇರುವಂತಹ ಲಿವಿಂಗ್ ರೂಮ್ ನ ಪ್ರಾವಿಷನ್ ಮಾಡಿರುವಂತದ್ದು. ಇನ್ನ POP ವಿಷಯದಲ್ಲಿ ಬಂದ್ರೆ ನೋಡ್ಬೋದು, ಫುಲ್ POP ಇಲ್ಲ, ವುಡ್ ಅಲ್ಲೇ ಮಾಡಿದ್ದಾರೆ. ಫುಲ್ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ, ಸೀಲಿಂಗ್ ಅಲ್ಲಿ ವರ್ಕ್ ಆಗಿರುವಂತದ್ದು. 2 ಝೂಮರ್ ಲೈಟು ರೊಟೇಟ್ ಆಗ್ತಾ ಇದೆ ನೋಡಿ. ಈ ಪೊಸಿಷನ್ ಅಲ್ಲಿ ಉದ್ದಕ್ಕಿರುವಂತಹ 3 ಶಟರ್ಸ್ ಇರುವಂತಹ ಒಂದು ವಿಂಡೋ ಕೊಟ್ಟಿದ್ದಾರೆ. ಇಷ್ಟು ಸ್ಪೇಷಿಯಸ್ ಆಗಿದೆ. ಕ್ಲೀನ್ ಆಗಿ ನೀಟಾಗಿ ಫೈನ್ ಫಿನಿಶಿಂಗ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಕಟ್ಟಿರುವಂತಹ ಮನೆ ಈ ಪ್ರಾಪರ್ಟಿ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೋಬಹುದು, ಅಷ್ಟು ಜಾಗ ಇರುವಂತದ್ದು. ಆಮೇಲೆ ಈ ಪೋರ್ಷನ್ ಅಲ್ಲಿ ನೋಡಿ TV ಕ್ಯಾಬಿನೆಟ್, ಮೇಲ್ಗಡೆ ಫುಲ್ ಇಂಟೀರಿಯರ್ ಎಲ್ಲ ನಮ್ಗೆ ವೆನ್ನೀರ್ ಪಾಲಿಶಿಂಗ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು. ಈಗ ನಾವು ಡೋರ್ ಕ್ಲೋಸ್ ಮಾಡಿ ಏನಾದ್ರು ನೋಡಿದ್ರೆ ಈ ವಾಲ್ ಫುಲ್ ನಮ್ಗೆ ಟೀಕ್ ಅಲ್ಲೇ ಕಂಪ್ಲೀಟ್, ಟಾಪ್ ಟು ಬಾಟಮ್ ವರ್ಗು. ಈ ವಾಲ್ ಇಂದ ಕಿಚನ್ ವಾಲ್ ವರ್ಗು ಕೂಡ ನಮ್ಗೆ ಫುಲ್ ಇಂಟೀರಿಯರ್ ಅಲ್ಲಿ ವೆನ್ನೀರ್ ಪಾಲಿಶಿಂಗ್ ಅಲ್ಲೇ ಕಂಪ್ಲೀಟ್ ಆಗಿರುವಂತಹ ಸ್ಟ್ರಕ್ಚರ್ ಅಲ್ಲಿ ನಮ್ಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ TV ಕ್ಯಾಬಿನೆಟ್ ಅಲ್ಲಿ ದೊಡ್ಡ TV ಆಗಿರುವಂತದ್ದು ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಎಲ್ಲಾ ರೀತಿಯ ಕೇಬಲ್ ವರ್ಕ್ಗಳು ಕೂಡ ಈ ಪೋರ್ಷನ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗಿದೆ. 4 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಡೆಕೋರೇಟ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ನಮ್ಗೆ ಸ್ನ್ಯಾಪ್ ಟೈಪ್ ಅಲ್ಲಿ ಕೂಡ ನಮ್ಗೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೊಸಿಷನ್ ಅಲ್ಲಿ ನೋಡಿ, ಇಲ್ಲಿ ಕೂಡ ಸೀಲಿಂಗ್ ಅಲ್ಲಿ ಇಂಟೀರಿಯರ್ ವರ್ಕ್ ಆಗಿದೆ. ಅದು ಕೂಡ ನಮ್ಗೆ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಅದ್ರ ಕೆಳಗಡೆ ಬರುವಂತದ್ದೇ ನಮ್ಗೆ ಪೂಜಾ ಮನೆ. ಈ ಪೂಜಾ ಮನೆಯಲ್ಲಿ ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗನ ಪ್ರಾವಿಷನ್ ಮಾಡಿದ್ದಾರೆ. 2 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಗ್ರಾನೈಟ್ ಸ್ಲಾಬ್ ಕೂಡ ಕೊಟ್ಟಿರುವಂತದ್ದು. ವಾಲ್ ಗಳಿಗೆ 2x4 ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಕೂಡ ನಮ್ಗೆ ಸೀಲಿಂಗ್ ಅಲ್ಲಿ ಇಂಟೀರಿಯರ್ ವರ್ಕ್ ಜೊತೆಗೆ ಒಂದು ಟಫನ್ ಗ್ಲಾಸ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ದೇವ್ರ ಮನೆಗೆ ಏನ ಡೋರ್ ಫಿಟ್ ಆಗಿಲ್ಲ, ಗ್ಲಾಸ್ ಡೋರ್ ಬರುತ್ತೆ ಅಂತ ಹೇಳಿದ್ದಾರೆ. ಆಪ್ಷನ್ ಕೂಡ ನೋಡಬಹುದು ಅನ್ಕೊಳ್ತೀನಿ. ಈ ಪೋರ್ಷನ್ ನೋಡಿ ಬೈಫರ್ಕೇಶನ್ ಮಾಡಿದರೆ ಒಂದು ಆರ್ಚ್ ಟೈಪ್ ಅಲ್ಲಿ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್. ಈ ಪೋರ್ಷನ್ ನಾವು ಕ್ರಾಸ್ ಮಾಡಿ ಮುಂದೆ ಹೋದ್ರೆ ಇವಾಗ ನಾವು ನೋಡ್ತಾ ಇರುವಂತದ್ದೇ ಮಾಡ್ಯುಲರ್ ಕಿಚನ್ ಜೊತೆಗೆ ಕಮೆಂಟ್ ಅಂಡ್ ಡೈನಿಂಗ್ ಏರಿಯಾ ವಿತ್ ಬ್ರೇಕ್ಫಾಸ್ಟ್ ಟೇಬಲ್ಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈಗ ಕಿಚನ್ ನೋಡೋದಾದ್ರೆ ನೋಡಿ, ವಿತ್ ಸ್ಟೋರೇಜ್ ಗೆಲ್ಲ ಕೆಳಗಡೆ ಮತ್ತೆ ಮೇಲ್ಗಡೆಗೆ ಪ್ರಾವಿಷನ್ ಮಾಡಿದ್ದಾರೆ. ಚಿಮ್ಮಿಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಆಕ್ವಾ ಗಾರ್ಡ್ಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ ಮೇಂಟೆನೆನ್ಸ್ ಗೋಸ್ಕರ 2x4 ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಇನ್ನ ಮೇಲ್ಗಡೆ ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ ಮಾಮೂಲಿ ಇಂಟೀರಿಯರ್ ಬಾಕ್ಸ್ ಗಳು ಕೂಡ ನಮ್ಗೆ ಮಾಡಿರುವಂತದ್ದು. ಕಿಚನ್ ತುಂಬಾ ಸ್ಪೇಷಿಯಸ್ ಆಗಿರುವಂತದ್ದು. ಮೇನ್ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹ ಯುಟಿಲಿಟಿ ನೋಡಿ,
ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ಡಿಶ್ ವಾಶ್ ಇಟ್ಕೊಬಹುದು, ವಾಷಿಂಗ್ ಮಿಷಿನ್ ಇಟ್ಕೊಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಇನ್ನ ಹಿಂದೆಗಡೆ ಬಂದು ನಮಗೆ 30-40 ಬರುತ್ತೆ. ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಇದು ಕಾಮನ್ ಬಾತ್ರೂಮ್. 2x4 ವೆಟ್ರೋಫಿಟಲ್ಸ್ ನ ಟಾಪ್ ಟು ಬಾಟಮ್ ವರ್ಗು ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೈಡ್ ವೆಟ್ರೋಫಿಟಲ್ಸ್ ಫ್ಲೋರಿಂಗು ಯೂಸ್ ಮಾಡಿರುವಂತದ್ದು. ಈ ಕಿಚನ್ ಅಲ್ಲಿ ಯೂಸ್ ಮಾಡಿದಾರ ಸ್ಲ್ಯಾಬ್, ಇದು ಬಂದು ನಮಗೆ ಕ್ವಾರ್ಟ್ಸ್ ಸ್ಲ್ಯಾಬ್ ಬರುತ್ತೆ, ಗ್ರಾನೈಟ್ ಅಲ್ಲ, ಅದು ಕ್ವಾರ್ಟ್ಸ್ ಬಂದಿರುವಂತದ್ದು. ಆಮೇಲೆ ಈ ಬ್ರೇಕ್ಫಾಸ್ಟ್ ಟೇಬಲ್ ಇದೆ ನೋಡಿ, ಇದು ಕೂಡ ನಮಗೆ ಕ್ವಾರ್ಟ್ಸ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ, ಜಾಗನ ತುಂಬಾ ಯುಟಿಲೈಸ್ ಮಾಡಿದ್ದಾರೆ, ಸ್ವಲ್ಪ ಸ್ಪೇಷಿಯಸ್ ಆಗಿ ಚೆನ್ನಾಗಿ ಮಾಡಿರುವಂತದ್ದು. ಈ ಡೈನಿಂಗ್ ಏರಿಯಾ ಬಂದ್ರೆ ಆರಾಮಾಗಿ 5 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗನ ಪ್ರಾವಿಷನ್ ಮಾಡಿರುವಂತದ್ದು. ಡೈನಿಂಗ್ ಸೆಟಪ್ ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಇಂಟೀರಿಯರ್ ವರ್ಕ್ ಮತ್ತೆ ಗ್ಲಾಸಿ ಡೋರ್ ಇರುವಂತಹ ಐಟಮ್ ನ ಇಟ್ಟಿದ್ದಾರೆ. ಇಲ್ಲಿ ಒಂದು ಹ್ಯಾಂಡ್ ವಾಶ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ವಾಲ್ ಇಂದ ನಮ್ಗೆ ಫುಲ್ ಈ ವಾಲ್ ವರ್ಗೂ ಕೂಡ ದೊಡ್ಡ ದೊಡ್ಡ ಐಟಮ್ಸ್ ಗಳು ಕೂಡ ನಾವು ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ಅಲ್ಲಿ ಬಾಕ್ಸ್ 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 ನಮ್ಗೆ ಮೇಂಟೈನ್ ಮಾಡಿರುವಂತದ್ದು. ಇನ್ನ ಸೀಲಿಂಗ್ ವಿಷಯಕ್ಕೆ ಬಂದ್ರೆ ನೋಡಿ ವೀಕ್ಷಕರೇ, ಫಸ್ಟ್ ಫ್ಲೋರ್ ಅಲ್ಲಿ ಎಲ್ಲೂ POP ನ ಯೂಸ್ ಮಾಡಿಲ್ಲ. ಸೀಲಿಂಗ್ ಅಲ್ಲೆಲ್ಲ ಇಂಟೀರಿಯರ್ ವಿತ್ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಅದ್ಭುತವಾಗಿ ನಮ್ಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ಜಾಗನ ವೇಸ್ಟ್ ಮಾಡಿಲ್ಲ. ಇಲ್ಲೂ ನಮ್ಗೆ ಸ್ಲ್ಯಾಬ್ ಗಳ ಟೈಪ್ ಅಲ್ಲಿ ಕೊಟ್ಟಿರೋದ್ರಿಂದ ಏನಾದ್ರೂ ಐಟಮ್ಸ್ ಗಳು ಕೂಡ ನಾವು ಡೆಕೋರೇಟ್ ಆಗಿ ಮಾಡ್ಕೊಂಡ್ರೆ ಅದ್ಭುತವಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ನಮ್ಮಂತ ಮಿಡಲ್ ಕ್ಲಾಸ್ಗೆ ಲಕ್ಸುರಿ ಆಗಿರುವಂತಹ ಮನೆ ಈ ಮನೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ವರ್ಕ್ ಆ ತರ ಮಾಡಿದ್ದಾರೆ, ಸಖತ್ತಾಗಿದೆ. ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಸೇಮ್ ಗ್ರಾನೈಟ್ ನಮಗೆ 40 mm ಗ್ರಾನೈಟ್ ನ ಯೂಸ್ ಮಾಡಿದರೆ. ಇಲ್ಲೂ ಕೂಡ ಒಂದು ಫೋಟೋ ಫ್ರೇಮ್ ಗಳು ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಈಗ ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದ್ರೆ ನಮ್ಗೆ ವೆಲ್ಕಮ್ ಮಾಡ್ಕೊಳ್ಳುತ್ತೆ ಈ ಸ್ಟಡಿ ಯೂನಿಟ್. ಚೆನ್ನಾಗಿದೆ ಅಲ್ವಾ? ಫುಲ್ ಆಗಿ ಬುಕ್ ರ್ಯಾಕ್ ಗಳನ್ನ ಮೇಂಟೈನ್ ಮಾಡಿದ್ದಾರೆ. ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಒಂದು ಟೇಬಲ್, ಆ ಕಡೆ ಈ ಕಡೆ 2 ಡ್ರಾಯರ್ ಬಾಕ್ಸ್. ಮೇಲ್ಗಡೆ ಇದು POP ವರ್ಕ್. ಕೆಳಗಡೆ ಸೀಲಿಂಗ್ ಅಲ್ಲಿ ನೋಡಿ ಇದೆಲ್ಲ ವುಡ್ ಅಲ್ಲಿ ಮಾಡಿರೋದು. ಸೆಕೆಂಡ್ ಫ್ಲೋರ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನಮಗೆ POP ಇತ್ತು, ಸ್ಟಡಿ ಯೂನಿಟ್. ಓ ಮೈ ಗಾಡ್, ವಿಡಿಯೋ ನೋಡ್ತಾ ಇದ್ರೇನೆ ಸಾಕು ಅನ್ಸುತ್ತೆ, ಏನು ಎಕ್ಸ್ಪ್ಲೇನ್ ಮಾಡೋ ಅಗತ್ಯನೇ ಇಲ್ಲ. ಈ ವಾಲ್ಗೂ ಮತ್ತೆ ಈ ಪೋರ್ಷನ್ ಅಲ್ಲಿ ಮತ್ತೆ ಈ ಪೋರ್ಷನ್ ಅಲ್ಲಿ 3 ವಾಲ್ಗೂ ನಮಗೆ ಟಾಪ್ ಟು ಬಾಟಮ್ ವರ್ಗೂ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿದೆ. ವಿತ್ ಕಿಂಗ್ ಸೈಜ್ ಕಾಟು ವಿತ್ ಸ್ಟೋರೇಜು. ಸೆಂಟ್ರಲ್ಲಿ ಒಂದು ವಿಂಡೋ ಕೂಡ ಕೊಟ್ಟಿರುವಂತದ್ದು. ಬಟ್ ಏನು ಅಂದ್ರೆ ತಲೆನ ಸೌತ್ಗೆ ಇಟ್ಕೊಂಡು ನಾರ್ತ್ಗೆ ಟಿವಿ ನೋಡೋ ತರ ವಾಸ್ತುನ ಮೇಂಟೈನ್ ಮಾಡಿದರೆ. 100% ವಾಸ್ತುನ ಮೇಂಟೈನ್ ಮಾಡಿರುವಂತದ್ದು. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ಸ್ ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಈ ಪೋರ್ಷನ್ ಟಿವಿ ಕ್ಯಾಬಿನೆಟ್, ಮೇಲ್ಗಡೆ ಫುಲ್ಲು ನಮ್ಗೆ ಓಕೆ ಫುಲ್ಲು ಏನು ನಮ್ಗೆ ರೂಮ್ ಅಲ್ಲಿ ಏನು ವಾಲ್ ಬರುತ್ತೆ ಅಂದ್ರೆ ಈ ವಾಲ್ ಒಂದು ಬಿಟ್ಟು ಇನ್ನೆಲ್ಲಾ ವಾಲ್ಗೂ ನಮ್ಗೆ ಇಂಟೀರಿಯರ್ ವರ್ಕ್ ನ ಮಾಡಿದ್ದಾರೆ. ಯಾವ್ದು ಪೈಂಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಬರೀ ಸೀಲಿಂಗ್ ಅಲ್ಲಿ ಒಂದು ಬಿಟ್ಟು ಇಲ್ಲೇ ಆಗಿರುವಂತದ್ದು POP ವರ್ಕ್. ಈ ಪೋರ್ಷನ್ ಒಂದು ಬಿಟ್ಟು ಇನ್ನೆಲ್ಲೂ ನಾವು ಪೈಂಟ್ ಮಾಡೋ ಅವಶ್ಯಕತೆನೆಲ್ಲ ಫುಲ್ ಇಂಟೀರಿಯರ್ ವರ್ಕ್ ಆಗಿದೆ. ಜಸ್ಟ್ ಬಂದವರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಆ ತರ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಟಿವಿ ಕ್ಯಾಬಿನೆಟ್ ಕೂಡ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಜೊತೆಗೆ ಈ ಪೋರ್ಷನ್ ಅಲ್ಲಿ ಒಂದು ಡ್ರೆಸ್ಸಿಂಗ್ ಇದೆ ನೋಡಿ, ಇದು ಡ್ರೆಸ್ಸಿಂಗ್ ವಿತ್ ಮಿರರ್ ವಿತ್ ಸ್ಟೋರೇಜ್. ಕೆಳಗಡೆ ಕೂಡ ನಮ್ಗೆ ಐಟಮ್ಸ್ ನ ಇಟ್ಕೊಳ್ಳೋಕೆ ವಿತ್ ಡ್ರಯರ್ ಬಾಕ್ಸ್ ಗಳು ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಬರುವಂತದ್ದೇ ಅಟ್ಯಾಚ್ ಬಾತ್ರೂಮ್. ಸ್ಪೇಷಿಯಸ್ ಆಗಿದೆ ಅಲ್ಲ, ಚೆನ್ನಾಗಿದೆ. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಟಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್, ಜಾಗ್ವಾರ್ ಮತ್ತೆ ಹಿಂಡ್ಬೇರು ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇನ್ನ ಈ ಬಾತ್ರೂಮ್ ಗಳಿಗೆ ಡೋರ್ ಬಂದಿಲ್ಲ, ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಬಟ್ ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ. ಇಂಟೀರಿಯರ್ ಅಲ್ಲಿ ತುಂಬಿಸ್ಬಿಟ್ಟಿರೋ ಸೂಪರ್ ಆಗಿದೆ. ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಈಗ ನಾವು ನೋಡ್ತಾ ಇರುವಂತದ್ದೇ ಚಿಲ್ಡ್ರನ್ಸ್ ಬೆಡ್ರೂಮ್. ಚಿಲ್ಡ್ರನ್ಸ್ ಬೆಡ್ರೂಮ್ ಏನು ಕೇಳ್ತೀವಿ ಅಂದ್ರೆ ಇಲ್ಲಿ ವಾರ್ಡ್ರೋಬ್ಗೆ ಯೂಸ್ ಮಾಡಿದ್ದಾರೆ ನೋಡಿ ಇಂಟೀರಿಯರ್ ವರ್ಕ್. ಡಿಸೈನ್ ಫನ್ನಿ ಆಗಿ ಯೂಸ್ ಮಾಡಿದಾರಲ್ಲ, ಈ ಪರ್ಪಸ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತೀನಿ. ಚಿಲ್ಡ್ರನ್ಸ್ಗೆ ಡೈಲಿ ರೂಮ್ ನ ಯೂಸ್ ಮಾಡ್ತಾ ಒಂಥರ ಡಿಫ್ರೆಂಟ್ ಆಗಿ ಇರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲ ಇದನ್ನ ಹಾಕಿದ್ದಾರೆ ಅಂತ ಹೇಳಿದ್ರು. ಚೆನ್ನಾಗಿದೆ, ಒಂಥರ ಡಿಸೈನ್ ಚೆನ್ನಾಗಿದೆ. ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಮಾಡಿಸಿದ ರೂಮ್ ತರನೇ ಒಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಹಿಂದೆಗಡೆ ಬೆಡ್ ಇಲ್ಲೂ ಕೂಡ ಇದೆ, ಕಿಂಗ್ ಸೈಜ್ ಕಾಟ್ ಬೆಡ್ ಇದೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ಇಂಟೀರಿಯರ್ ವರ್ಕ್ ವಿತ್ ಲ್ಯಾಮಿನೇಟ್ ಶೀಟ್ ಅಲ್ಲಿ ಮಾಡಿರುವಂತದ್ದು ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ವಾರ್ಡ್ರೋಬ್ ಬರುತ್ತೆ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ವಿತ್ ಸ್ಟೋರೇಜ್. ಈ ಪೋರ್ಷನ್ ಅಲ್ಲಿ ಒಂದು ಡ್ರೆಸ್ಸಿಂಗ್, ವೆಂಟಿಲೇಷನ್ ಗೋಸ್ಕರ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ ಸೈಡ್ ಅಲ್ಲ ನಮಗೆ ಬಾರ್ಡರ್ ಅಲ್ಲಿ ವಿತ್ ಫ್ರೇಮ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ POP ವರ್ಕ್ ವಿತ್ ವಾಮ್ಲೆಟ್ ಜೊತೆಗೆ ಒಳ್ಳೆ ಸ್ಪೇಷಿಯಸ್ ಆಗಿ ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ಬಂದಿರುವಂತದ್ದು. ಇದು ರೋಡ್ ಸೈಡ್ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಬಾಲ್ಕನಿ ನಮಗೆ ಸಿಗುತ್ತೆ. ಆರಾಮಾಗಿ 2 ಚೇರ್ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಇದೆ. ಟಫ್ ಅಂಡ್ ಗ್ಲಾಸ್ ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾಲ್ ಗಳಿಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದರೆ. ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಈ ಬಾಲ್ಕನಿ ಪಕ್ಕದಲ್ಲಿ ಬರುವಂತದ್ದೇ ಅಟ್ಯಾಚ್ ಬಾತ್ರೂಮ್.
ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ವಿಶಾಲವಾಗಿ ಬಂದಿದೆ. ವಾಲ್ ಮೌಂಟೆಡ್ ಕಮೋಡ್ ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದರೆ. ಆಂಟಿ ಸ್ಕ್ಯಾಟ್ ವೆಟ್ರೋಫಿಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು ಸೂಪರ್ ಇದೆ. ವುಡ್ ಎಲ್ಲ ಬಂದ್ಬಿಟ್ಟು ನಮಗೆ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ, ಅದ್ಭುತವಾಗಿದೆ. ಕಲರ್ ಚೆನ್ನಾಗಿದೆ, ನನಗೆ 100% ಲೈಕ್ ಮಾಡ್ತೀರಾ ಬಂದವರು. ಸಕ್ಕತ್ತಾಗಿದೆ. ಲ್ಯಾಮಿನೇಟ್ ಇದು ನೋಡಿ ನಮ್ಗೆ ಗೊತ್ತಾಗುತ್ತೆ, ಇದು ಸ್ಟಿಕರಿಂಗ್ ಅನ್ಕೊಂಡ್ಬಿಡ್ತೀರಾ, ಇದು ಲ್ಯಾಮಿನೇಟ್ ಶೀಟ್ ಇದು ಸಕ್ಕತ್ತಾಗಿದೆ. ಚೆನ್ನಾಗಿ ತಗೊಂಡ್ ಹೋಗಿದ್ದಾರೆ ಮನೇನ. ಬನ್ನಿ 3ನೇ ಫ್ಲೋರ್ ಹೋಗೋಣ. ಈ 3ನೇ ಫ್ಲೋರ್ ಅಲ್ಲಿ ನೋಡಿ, ಇಲ್ಲಿ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಈ ಪೊಸಿಷನ್ ಅಲ್ಲಿ. ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಈ ಪೊಸಿಷನ್ ಅಲ್ಲಿ ಒಂದು ಇಂಟೀರಿಯರ್ ವರ್ಕ್ ಒಂದಾಗಿದೆ. ಐಟಮ್ಸ್ ನ ಇಟ್ಕೊಳ್ಳೋದಕ್ಕೆ ಇನ್ಲೈಟ್ ಔಟ್ಲೈಟ್ ವಿತ್ ಪವರ್ ಪಾಯಿಂಟ್ ಸಪ್ಲೈ ಕೂಡ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ನಾನು ಏನು ಹೇಳೋದಿಲ್ಲ, ಜಸ್ಟ್ ನೋಡ್ಬೋಣ. ಇದು ಕೂಡ ಒಂದು ಮಾಸ್ಟರ್ ಬೆಡ್ರೂಮ್, ಫುಲ್ ವುಡ್ ಪ್ಯಾನಲ್ ಆಗಿದೆ, ವಾರ್ಡ್ರೋಪ್ ಆಗಿದೆ. ಇಲ್ಲಿ ಟಿವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ವಿತ್ POP ವರ್ಕ್ ವಿತ್ ವಾರ್ಮ್ ಲೈಟ್ ಜೊತೆಗೆ ಚೆನ್ನಾಗಿದೆ. ಇಲ್ಲೂ ನಮಗೆ ಇಂಟೀರಿಯರ್ ಒಂದು ಬಾಕ್ಸ್ ಮಾಡಿದ್ದಾರೆ. ಈ ಫ್ರೇಮ್ಗೂ ಕೂಡ ನಮಗೆ ಇಂಟೀರಿಯರ್ ನ ಮಾಡಿರೋದು ಫ್ರೇಮು ವಿತ್ ಡ್ರೆಸ್ಸಿಂಗು ವಿತ್ ಅಟ್ಯಾಚ್ ಬಾತ್ರೂಮ್. ಸಾಕಿಷ್ಟೇ, ನಮಗೆ ಎಕ್ಸ್ಪ್ರೆಷನ್ನೇ ಬೇಡ ಅನ್ಕೊಳ್ತೀನಿ. ಯಾಕಂದ್ರೆ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಸೇಮ್ ಮೆಜರ್ಮೆಂಟ್ ಬರುತ್ತೆ. ಇನ್ನ ಡಿಫ್ರೆಂಟ್ ಕಲರ್ ಅಲ್ಲಿ, ಅಂದ್ರೆ ಇದು ಅಲ್ಲ ಇಟಾಲಿಯನ್ ಮಾರ್ಬಲ್ ಶೈಲಿಲಿರುವಂತಹ ಲ್ಯಾಮಿನೇಟ್ ಶೀಟ್ ನ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಬಟ್ ಇಂಟೀರಿಯರ್ ತುಂಬಿಸಿದ್ದಾರೆ, ಮೇಂಟೆನೆನ್ಸ್ ಈಸಿ. ಬಂದವ್ರಿಗೆ ಲಕ್ಕು, ಯಾರದ್ ಬರ್ದಿದ್ಯೋ ಏನೋ ಗೊತ್ತಿಲ್ಲ, ಅದೃಷ್ಟನೇ ಹೇಳ್ಬೋದು. ಚೆನ್ನಾಗಿದೆ ಮನೆ, ಬಟ್ ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ. ಇನ್ನ ಓಪನ್ ಟೆರೇಸ್, ಫ್ಲೋರಿಂಗ್ ಅಲ್ಲಿ ಆಂಟಿಸ್ಕೇಟ್ ವೆಟ್ರೋಫಿಟಲ್ಸ್. ಇನ್ನ ಮ್ಯಾನ್ಯುಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡ್ರು, ಇದೆಲ್ಲ ನಮಗೆ ಓಪನ್ ಬಿಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಓಪನ್ ಬಿಟ್ಟಿರೋಂಥದ್ದು. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಟಾಪ್ ಅಲ್ಲಿ ಮಳೆ ಬರ್ದಿರೋ ತರ ನಾವು ಮಾಡ್ಕೋಬಹುದು. ಸಿಟ್ಟಿಂಗ್ ಏರಿಯಾ ತರ ನಾವು ಕ್ರಿಯೇಟ್ ಮಾಡ್ಕೊಬಹುದು, ಚೆನ್ನಾಗಿದೆ. ಎಲ್ಲ ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರಾ ಸಿಟ್ಟಿಂಗ್ ಏರಿಯಾ ಮಾಮೂಲಿ ಏನ್ ಮಾಡ್ಬೋದು ಏನು ಅಂತ. ಬಟ್ ಏನು ಅಂದ್ರೆ ಮೇನ್ ಆಗಿ ನಮಗೆ ಬೇಕಾಗಿರೋದು ಅಕಾಮಡೇಷನ್ ಮತ್ತೆ ಲೊಕ್ಯಾಲಿಟಿ. ಇಲ್ಲಿಂದ ಏನ್ ಹತ್ರ ಬರುತ್ತೆ, ಇಲ್ಲಿಂದ ನಮ್ಗೆ 80 ಫೀಟ್ ರೋಡ್ ಹತ್ರ ಬರುತ್ತೆ. ವೆಹಿಕಲ್ ಹೋಗ್ತಾ ಇದೆಯಲ್ಲ, ಅದೇ ನಮಗೆ 80 ಫೀಟ್ ರೋಡ್. ಇದು ನಮಗೆ 30 ಫೀಟ್ ರೋಡ್. ಇಲ್ಲಿಂದ ನಮಗೆ ಆ ಬಿಲ್ಡಿಂಗ್ ಕಾಣಿಸ್ತಿದ್ದಿಲ್ಲ, ಅದು ನಮಗೆ KSIT ಕಾಲೇಜ್ ಬಾಯ್ಸ್ ಹಾಸ್ಟೆಲ್ ಬರುತ್ತೆ. ಅದು ಪಕ್ಕದಲ್ಲಿ ಕುಮರನ್ ಸ್ಕೂಲ್ ಇದೆ. ಈ ಪ್ರಾಪರ್ಟಿಯಿಂದ ಎಕ್ಸಾಕ್ಟ್ 1.7 1.8 ಕಿಲೋಮೀಟರ್ ಅಲ್ಲಿ ನಮಗೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇದೆ. ಇನ್ನು ಆಪೋಸಿಟ್ ಅಲ್ಲಿ ನೋಡಿದ್ರೆ ಸತ್ವ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಅಲ್ಲಿ ನಾವು ಇರುವಂತದ್ದು. ಫುಲ್ಲು ಅಪಾರ್ಟ್ಮೆಂಟ್ಗಳು ಮನೆಗಳಾಗಿದೆ. ಮೇನ್ ಆಕ್ಸೆಸಬಲ್ ಈ ರೋಡೆ. ಸ್ಕೂಲ್ ಬಸ್ ಬರ್ತಿದ್ದಲ್ಲ, ಅದು ಕುಂಬರನ್ ಸ್ಕೂಲ್ ಬಸ್. ಅದು ಇರೋ ಡೆಡ್ ಎಂಡ್ ರೈಟ್ ತಗೊಂಡ್ರೆ ಹಾಲಿಡೇ ವಿಲೇಜ್ ರೋಡ್ ಎಂಟ್ರಿ ಆಗುತ್ತೆ. ಆ ಎಂಟ್ರಿ ಆಗಿದ್ದ ರೋಡ್ ಎಂಡ್ ಆಗಿದ ತಕ್ಷಣ ಬರೋ ಅಂತದ್ದು ನಮಗೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ ಪಕ್ಕದಲ್ಲಿ ಇರುವಂತಹ HP ಪೆಟ್ರೋಲ್ ಬ್ಯಾಂಕ್. ಒಳ್ಳೆ ಆಕ್ಸೆಸಬಲ್ ನಮ್ಗೆ ಪ್ರಾಪರ್ಟಿ ಇರುವಂತದ್ದು. ಮೇನ್ ಏನು ಅಂದ್ರೆ 80 ಫೀಟ್ ಪ್ಯಾರ್ಲರ್ ಅಲ್ಲೇ ಬರುತ್ತೆ. ಬಟ್ ಏನಂದ್ರೆ ಕಮರ್ಷಿಯಲ್ಗಳು ಇನ್ನ ನಮ್ಗೆ ಇಲ್ಲಿ ಮನೆಗಳಾಗಿಲ್ಲ. ಬಟ್ ಒಂದ್ಸತಿ ಇಲ್ಲಿ ಮನೆ ಆಯ್ತು ಅಂದ್ರೆ ಈ ಲೆವೆಟ್ ಬೇರೆ ಸ್ಟ್ರಕ್ಚರ್ ಅಲ್ಲೇ ಕಂಪ್ಲೀಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಒಳ್ಳೆ ಡೆವಲಪ್ ಆಗಿರೋ ಲೊಕೇಶನ್ ಅಲ್ಲಿ ಇದೆ ನೋಡಿ. ಎಷ್ಟು ಮನೆಗಳಿದೆ, ತುಂಬಾ ಮನೆಗಳು ನಮ್ಗೆ ಈಗ ಬಿಲ್ಡ್ ಆಗ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಮನೆಗಳು ನಮ್ಗೆ ಈಗ ಪ್ರೆಸೆಂಟ್ ಈ ಲೊಕ್ಯಾಲಿಟಿಯಲ್ಲಿ ಇರುವಂತದ್ದು. ಆಮೇಲೆ ಈ ಮನೆ ವಿಷಯಕ್ಕೆ ಏನಾದ್ರು ಬಂದ್ರೆ ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ 100% ವಾಸ್ತುನ ಮೇಂಟೈನ್ ಮಾಡಿದ್ರೆ. ಒಂದು ಬೋರ್ವೆಲ್ ಇದೆ ವಿತ್ ಕಾವೇರಿ ವಾಟರ್ ಕೂಡ ಇರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನು ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು VC ಪ್ರಾಪರ್ಟಿ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಿ, ಇಲ್ಲಾಂದ್ರೆ ಟೆಕ್ಸ್ಟ್ ಆದ್ರೂ ಮಾಡಿ, ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲಿ ಮೆಸೇಜ್ ಆದ್ರೂ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಈ ಖಾತೆ ಏನಾದ್ರು ಮಾಡಿಸ್ಕೊಬೇಕು ಅಂದ್ರೆ VC ಪ್ರಾಪರ್ಟಿಯನ್ನು ಸಂಪರ್ಕಿಸಿ. ಎನಿ ಪ್ರಾಪರ್ಟಿಗೆ ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ VC ಪ್ರಾಪರ್ಟಿಯನ್ನು ಸಂಪರ್ಕಿಸಿ ಅಂತ ಹೇಳ್ತಾ, ಹಾಗೆ ಇದುವರೆಗೂ ಇನ್ನು ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದದಿಂದ ಧನ್ಯವಾದಗಳು.